ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಸೊ ಇವತ್ತು ನಾನು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಮಸಾಲೆ ಸಾಂಬಾರನ್ನ ಮಾಡ್ತಿದ್ದೀನಿ. ಒಂದು ಅರ್ಧ ಕೆ.ಜಿ ಆಗೋಷ್ಟು ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಏನೇನು ಬೇಕು ಅಂದರೆ ಶುಂಠಿ, ಈರುಳ್ಳಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟನ್ನೇ ನಾನು ಯೂಸ್ ಮಾಡೋದು. ಒಗ್ಗರಣೆಗೆ ಟೊಮ್ಯಾಟೊ, ಕರಿಬೇವಿನ ಸೊಪ್ಪು ಮತ್ತು ಸಣ್ಣಕ್ಕೆ ಈರುಳ್ಳಿ. ಬೆಂಡೆಕಾಯಿ ಜೊತೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆನೂ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸಣ್ಣಕ್ಕೆ ಬೆಂಡೆಕಾಯಿನ ಹಚ್ಕೋಬೇಕಾಗುತ್ತೆ. ಈಗ ಬೆಂಡೆಕಾಯಿನ ಯಾವ ರೀತಿ ಉರಿಬೇಕು ಅಂತ ತಿಳಿಸ್ಕೊಡ್ತೀನಿ. ಲೋ ಫ್ಲೇಮಲ್ಲಿ ಉರಿಬೇಕಾಗುತ್ತೆ ಸ್ಟಾರ್ಟಿಂಗು, ಮತ್ತು ಬೇಕಿದ್ರೆ ಹೈ ಫ್ಲೇಮ್ನ ಇಟ್ಕೋಬೋದು. ಈಗ ಮಸಾಲೆನ ಯಾವ ರೀತಿ ತಯಾರಿ ಮಾಡ್ಕೋತಿದ್ದೀನಿ ಅಂತ ಹೇಳ್ಕೊಡ್ತೀನಿ. ಒಂದು ಈರುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಚಕ್ಕೆ ಲವಂಗ, 2 ಪೀಸ್ ಚಕ್ಕೆ, ಒಂದು 6 ಪೀಸ್ ಲವಂಗ ಹಾಕ್ಕೊಂಡಿದ್ದೀನಿ, 2 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಂಡೆಕಾಯಿನ ಯಾವ ರೀತಿ ಹುರಿಯೋದಂದರೆ, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಏನಾದರೂ ಹುರಿದ್ರೆ ನಾವು ಏನಾದರೂ ಉರಿಯೋದಕ್ಕೆ ಹೋದರೆ ಅದು ಫುಲ್ಲು ಸಿದೋಗುತ್ತೆ, ಆಗ ಟೇಸ್ಟು ಚೆನ್ನಾಗಿರೋಲ್ಲ. ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಸ್ವಲ್ಪ ಮೊಸರು, ಒಂದು 2 ಸ್ಪೂನಷ್ಟು ನಿಮ್ಮ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್, ಹಾಗೂ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ, ಹಾಗೂ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಇದನ್ನು ನೀಟಾಗಿ ಪೇಸ್ಟ್ ರೀತಿ ತಯಾರಿ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿಗೆ ಹಾಕ್ಕೋಬೋದು ಅಥವಾ ನೀವು ಒಗ್ಗರಣೆಗೆ ಫ್ರೈ ಮಾಡುವಾಗಾದರೂ ಸೇರಿಸ್ಕೋಬೋದು. ನೋಡಿ, ಈಗ ಮಸಾಲೆ ರೆಡಿ ಮಾಡ್ಕೊತಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಅರ್ಧ ಚಿಪ್ಪಷ್ಟು ಕೊಬ್ಬರಿನ ಹಾಕ್ಕೊತಿದ್ದೀನಿ, ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಒಂದು 2 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋವಂಥ ಮಸಾಲೆ ಪುಡಿನ ಹಾಕ್ಕೋತಿದ್ದೀನಿ. ನೋಡಿ, ಈ ರೀತಿ ಬೆಂಡೆಕಾಯಿನ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಸೀದೋಗೋದೇ ಇಲ್ಲ, ಆ ರೀತಿ ಫ್ರೈ ಮಾಡ್ಕೋತೀನಿ ಬೆಂಡೆಕಾಯಿನ. ನೋಡಿ, ಬೇಕಿದ್ರೆ ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ ನೋಡಿ. ನಾನು ಹೇಳ್ದೆ ಅಲ್ವಾ, ಪೇಸ್ಟನ್ನ ಮಿಕ್ಸಿಗಾದ್ರೂ ಹಾಕ್ಕೋಬೋದು ಅಥವಾ ಒಗ್ಗರಣೆಗಾದ್ರೂ ಹಾಕ್ಕೋಬೋದು. ಈಗ ಮಸಾಲೆನ ರುಬ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಅದ್ರ ಜೊತೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ ನಂತರ ಸಣ್ಣಕ್ಕೆ ಹಚ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ. ಈರುಳ್ಳಿ ಈ ಸಾಂಬಾರಿಗೆ 2 ತೊಗೊಂಡಿದ್ದೀನಿ, ಒಂದು ರುಬ್ಕೊಳ್ಳೋದಕ್ಕೆ, ಇನ್ನೊಂದು ಒಗ್ಗರಣೆಗೆ. ಟೊಮ್ಯಾಟೋನ ರುಬ್ಕೊಳ್ಳೋದಕ್ಕೂ ಹಾಕ್ಬೋದು ಅಥವಾ ಸಣ್ಣಕ್ಕೆ 2 ಟೊಮೊಟೊನ ನೀಟಾಗಿ ಹಚ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಕೋತೀನಿ. ಈ ರೀತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಸಾಂಬಾರಿರುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಈಗ ಫ್ರೈ ಆಗಿದೆ. ಆಲೂಗಡ್ಡೆನ ಒಂದು 10 ನಿಮಿಷ ಮುಂಚಿತವಾಗಿಯೇ ಬೇಯಿಸ್ಕೋಬೇಕಾಗುತ್ತೆ, ಅಥವಾ ನೀವು ಸಪ್ರೇಟು ಬೇಯಿಸ್ಕೊಂಡು ಲಾಸ್ಟಿಗೆ ಆ ಬೆಂಡೆಕಾಯಿ ಜೊತೆ ಹಾಕ್ಕೋಬೋದಾಗುತ್ತೆ. ನೋಡಿ, 1 ಗ್ಲಾಸ್ದಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಬೇಯಿಸ್ಕೊತಿದ್ದೀನಿ. ಇದು ಒಂದು 10 ನಿಮಿಷ ಬೇಯಿಸಿದ ನಂತರ ನಾವು ಏನು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಈ ರೀತಿ ಬೆಂದಿದೆ. ಈಗ ನಾವೇನು ಮಸಾಲೆನ ರುಬ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ಸ್ಮೆಲ್ಲಲ್ಲೇ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಗೊತ್ತಾಗ್ಬಿಡುತ್ತೆ ಏನಾದರೂ ಜಾಸ್ತಿ ಇದೆಯಾ, ಚಕ್ಕೆ ಜಾಸ್ತಿ ಇದೆಯಾ ಅಥವಾ ಶುಂಠಿ ಜಾಸ್ತಿ ಹಾಕಿದ್ದೀವಿ ಅನ್ನೋದನ್ನ ತಿಳ್ಕೊಬೋದು. ನೋಡಿ, ಮಸಾಲೆನ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಬೆಂಡೆಕಾಯಿನ ಯಾವುದೇ ರೀತಿ ಮುಂಚಿತವಾಗಿ ನಾವು ಹಾಕೋಬಾರ್ದು. ಲಾಸ್ಟು ಇನ್ನೇನು 10 ನಿಮಿಷ ಇಳಿಸ್ಬೇಕು ಸಾಂಬಾರು ಅನ್ನೋ ಟೈಮಲ್ಲಿ ಬೆಂಡೆಕಾಯಿನ ಸೇರಿಸ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಸಾರು ಟೇಸ್ಟು ಕೆಟ್ಟೋಗುತ್ತೆ. ನೋಡಿ, ಈ ರೀತಿ
ಬೆಂಡೆಕಾಯಿನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಇದೇ ರೀತಿ ಹಲವಾರು ಸಾಂಬಾರ್ ರೆಸಿಪಿಗಳು ಅಥವಾ ಟಿಫನ್ ರೆಸಿಪಿಗಳು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.